ಜೀವನದಲ್ಲಿ ನಿರಂತರವಾಗಿ ಎದುರಿಸೋ ಸೋಲಿನ ಹೆಸರು ಗೋವಿಂದ. ಅವರೇ ಇವರು. ಯಾರಿದು? ನೀನು ಮದ್ವೆ ಆಗೋ ಗಂಡು. ಅಮ್ಮ, ಇವಳೇನ್ ಹೇಳ್ತಿದ್ದಾಳೆ? ನಿಜ ಹೇಳ್ತಾ ಇದ್ದಾಳೆ ಗೀತಾ. ನಿಮ್ಮಪ್ಪ ನಿನಗೆ ನೋಡಿರೋ ಗಂಡು ಇವರೇ. ನಾಳೆ ಅವ್ರು ನಿನ್ನ ನೋಡಕ್ ಬರ್ತಿದಾರಮ್ಮ. ಅಮ್ಮ, ಇದು ಹೇಗ್ ಸಾಧ್ಯ? ನಂದಿನ್ನು ಓದ್ ಮುಗಿಬೇಕು. ಓದ್ ಮುಗಿದ್ಮೇಲೆ ತಾನೇ ಮಿಕ್ಕಿದ್ದಲ್ಲ. ಗೀತಾ, ನಾನು ನಿಮ್ಮಪ್ಪನ ಹತ್ರ ತುಂಬಾ ಮಾತಾಡ್ದೆ ಕಣೆ. ಆದ್ರೆ ನಿಮ್ಮಪ್ಪ ಕೇಳೋ ಹಾಗೆ ಇಲ್ಲ. ನಾಳೆ ಗಂಡಿನ ಕಡೆಯವರು ಮನೆಗೆ ಬರ್ತಿದ್ದಾರೆ. ಏನೇನ್ ಮಾಡ್ಬೇಕು ಅಂತಾನು ಹೇಳಿದ್ದಾರೆ. ಸ್ವೀಟು ತಂದಾಗಿದೆ ಕಣೆ. ತಂದಿರೋದು ಸ್ವೀಟು, ನಿನಗಿರೋದು ಖಾರ. ಇದೇ ವಿಚಿತ್ರ ನೋಡು. ವಿಜಯ್ ಮಗ, ಸ್ವಲ್ಪ ಮಿಕ್ಸ್ಚರ್ ತಗೊಳ್ಳೋ. ಏಯ್, ಆ ಗೀತಾ ಸೋಲಿನ ಕಾರ ಕೊಟ್ಟು ಕುಣಿತಾ ಇದ್ದಾಳೆ. ಅದ್ರ ಮೇಲೆ ನೀನ್ ಈ ಕಾರ ಕೊಡ್ತಾ ಇದೀಯಾ? ಸೋತೋಗ್ಬಿಟ್ಟೆ. ಒಂದು ಹೆಣ್ಣಿನ ಮುಂದೆ ಸೋತ್ಬಿಟ್ಟೆ. ಗೆಳೆಯ, ಸಮಾಧಾನ ಮಾಡ್ಕೋ, ಕೂಲ್. ಅವಳ ಆಟದಲ್ಲಿ ಜಸ್ಟ್ ಫ್ಲೂಕಲ್ ಗೆದ್ ಮಾತ್ರಕ್ಕೆ ಏನ್ ಕೊಂಬ ಬರುತ್ತೆ? ಸಮಾಧಾನ ಮಾಡ್ಬೇಡ, ಸಿಗದಾಗ್ತೀನಿ. ಯಾವ ಕೆಲಸ ನಾನ್ ಮಾಡ್ಬೇಕಾಗಿತ್ತೋ ಅದನ್ನ ಗೀತಾ ಮಾಡಿದಾಳೆ. ನನ್ನ ಕಾಲೇಜಿಂದ ಆಚೆ ಹಾಕಿದಾಳೆ. ಏನ್ ಗುರು ಈ ತರ ಮಾತಾಡ್ತಾ ಇದ್ಯಾ? ಈ ಕಾಲೇಜ್ ನಿಂದು. ನಿನ್ ಮನೆಯಿಂದ ನಿನ್ನ ಆಚೆ ಹಾಕಕ್ಕಾಗತ್ತಾ? ಅದೇ ತರ ಈ ಕಾಲೇಜು ನಿಮ್ಮ ಅಪ್ಪಂದು. ನಿನ್ನ ಆಚೆ ಹಾಕಕ್ಕೆ ಅಸಾಧ್ಯ. ಚಾಲೆಂಜ್ ಮಾಡಿ ಮಾತ್ ಕೊಟ್ಟಿದ್ದೆ. ಕೊಟ್ಟ ಮಾತನ್ನೆಲ್ಲ ಕಂಟಿನ್ಯೂ ಮಾಡ್ಕೊಂಡು ಕೂರಕ್ಕಾಗತ್ತಾ? 1000 ಹೇಳಿರ್ತೀವಪ್ಪ, ಹಂಗಂತ ಎಲ್ಲಾನು ಫಾಲೋ ಮಾಡಕ್ಕಾಗತ್ತಾ? ಕೊಟ್ಟ ಮಾತನ್ನ ನೆಗ್ಲೆಕ್ಟ್ ಮಾಡಿದ್ರೆ ಆಯ್ತು. ನಂದು ನಾಲ್ಗೆ ಎಕ್ಕಡ ಅಲ್ಲ. ಮಾತದ ಮೇಲೆ ನಿಲ್ಲೋದ್ ನನ್ ತಾಕತ್ತು. ಅದನ್ ಮರ್ತು ತಗಡು ತರ ಬದುಕೋಕ್ ನಂಗೆ ಬರಲ್ಲ. ಹಾಗಾದ್ರೆ ಈಗೇನ್ ಮಾಡ್ತೀಯಾ? ಗೀತಾ ಜೀವನವನ್ನ ಹಾಳು ಮಾಡ್ತೀನಿ. ಈಗೇನೋ ಮಾಡಕ್ಕಾಗುತ್ತೆ? ಭೇಟಿನೇ ಅಸಾಧ್ಯ ಆದ್ಮೇಲೆ ಅವಳಿಗೆ ಪಾಠ ಹೇಗೆ ಕಳಿಸ್ತೀಯ? ಭೇಟಿ ಕಾಲೇಜಲ್ಲಿ ಆಗಲ್ಲ ಅನ್ ಮಾತ್ರಕ್ಕೆ ಹೊರಗಡೆ ಆಗೋಕ್ಕಾಗಲ್ವಾ? ಅವಳು ನನ್ನನ್ನ ಕಾಲೇಜಿಂದ ಬೀದಿಗೆ ತಂದ್ಲು. ನಾನು ಅವಳು ಕುಟುಂಬ ಸಮೇತ ಮನೆಯಿಂದ ಬೀದಿಗೆ ತರ್ತೀನಿ. ನೋಡ್ತಾ ಇರೋ, ಆ ಗೀತಾ ಫ್ಯಾಮಿಲಿ ಮೆಂಬರ್ಸ್ ಬೀದಿಗೆ ಬಂದು ಭಿಕ್ಷೆ ಬೇಡ ಸ್ಥಿತಿ ಬರುತ್ತೆ. ತಪ್ಪಾಯ್ತು ಅಂತ ನಂಗೆ ಕಾಲಿಗೆ ಬಿದ್ದು ಹೊರಲಾಡೋ ಗತಿ ಬರುತ್ತೆ. ಟ್ರೈಲರ್ನಲ್ಲಿ ಅವಳಿರ್ಬೋದು, ಅವಳು ಗೆದ್ದಿರ್ಬೋದು. ಈಗ ಸಿನಿಮಾ ಶುರು, ಕ್ಲೈಮ್ಯಾಕ್ಸ್ ತನಕ ನಂದೇ ಅವ. ಗೀತಾ, ಸ್ವಲ್ಪ ಶರ್ಬತ್ ಆದ್ರೂ ಕುಡಿಯಮ್ಮ.
ಮನೆಗೆ ಬಂದಾಗಿಂದ ಹೊಟ್ಟೆಗೆ ಏನೂ ತಗೊಂಡಿಲ್ಲ ನೀನು. ಬೇಕಾಗಿಲ್ಲಮ್ಮ. ಇಷ್ಟಕ್ಕೂ ಮದ್ವೆ ಅನ್ನೋದು ನನ್ನ ಜೀವನದಲ್ಲಿ ಗುರಿ ಆಗಿರ್ಲಿಲ್ಲ. ಈ ಮನೇಲಿ ನಾವಿಬ್ರಿಗೂ ಯಾವ್ದೇ ಗುರಿ ಇಟ್ಕೊಳಕ್ ಸಾಧ್ಯ ಇಲ್ಲ ಅಕ್ಕ. ಇಷ್ಟಕ್ಕೂ ನಾನ್ ಸಾಧಿಸೋದ್ ಬಾಕಿ ಇತ್ತಲ್ಲಮ್ಮ. ಸದ್ಯಕ್ಕಂತೂ ಅದು ನಿನ್ನ ಮದುವೆ ಆದ್ಮೇಲೆ ನಿನ್ನ ಮಾತು ಅನ್ನಿಸ್ತಿದ್ಯಮ್ಮ. ಅಟ್ಲೀಸ್ಟ್ ಇದ್ 1 ವರ್ಷ ಆದ್ರೂ ನನ್ ಓದ್ ಮುಗಿಲಿ ಅಂತ ಹೇಳ್ಬಾರ್ದೇನಮ್ಮ? ಹೇಳಿ ಬಯಸ್ಕೊಂಡಿದ್ದಾಯ್ತಮ್ಮ. ಅಲ್ಲಮ್ಮ, ನನ್ ಒಂದ್ ಮಾತು ಕೇಳ್ದೆ ಈ ರೀತಿ ತೀರ್ಮಾನ ತಗೊಳ್ಳೋದು ಸರಿನೇನಮ್ಮ? ಅದ ನಿನ್ನಪ್ಪನ ಗುಣ ಅಲ್ವೇನಮ್ಮ? ಹಾಗಾದ್ರೆ ನಾನ್ ಕಟ್ಕೊಂಡಿರೋ ಕನ್ಸುಗಳೆಲ್ಲ ಮಣ್ಣಾಗ್ಬೇಕಾ? ಆಗ್ಲೇಬೇಕು. ಆ ಮಣ್ಣಲ್ಲೇ ನಿಮ್ಮಪ್ಪನ ನಿರ್ಧಾರದ ಬೀಜ ಮುಳಿಬೇಕು. ಅದೇ ನಿನ್ನ ಭವಿಷ್ಯ ಗೀತ. ಇವಾಗ ಏನ್ ಪ್ರಯೋಜನ? ನಿಲ್ಸೋಕಾಗಲ್ಲ ಅಂತ ಗೊತ್ತಾದ್ಮೇಲೆ ಅನ್ಭವಿಸ್ಲೇಬೇಕು, ಬೇರೆ ದಾರಿನೇ ಇಲ್ಲ. ಅಟ್ಲೀಸ್ಟ್ ತಾಳಿ ಕಟ್ಟೋ ಗಂಡ ಆದ್ರೂ ಚೆನ್ನಾಗಿರ್ಬೇಕಾಗಿತ್ತು ಕಣೆ. ನೀನು ಗೊಂಬೆ ತರ ಇದೆಯಾ, ಅವನ್ ಫೋಟೋ ನೋಡಿದ್ಯಲ್ಲ, ಅವನು ಬಿದಿರು ಬೊಂಬೆ ತರ ಇದ್ದಾನೆ. ಈ ವಿಷಯ ನಿನಗೆ ಯಾವಾಗಮ್ಮ ಗೊತ್ತಾಯ್ತು? ನಿನ್ನೆ ಗೊತ್ತಾಯ್ತು ಕಡೆ. ನೀನು ನೋವಿನಲ್ಲಿದ್ದಲ್ಲ, ಅದಕ್ಕೆ ನಿನ್ನ ಹತ್ರ ಹೇಳಲಿಲ್ಲ. ಇಷ್ಟಕ್ಕೂ ಹೇಳಿದೆಷ್ಟು ಬಿಟ್ಟಷ್ಟೇ ಗೀತಾ. ಎಲ್ಲ ನಿಮ್ಮಪ್ಪನ ನಿರ್ಧಾರಗಳ ತಾನೇ ನಡೆಯೋದು. ಅಕ್ಕ, ನಿನ್ ಜೀವನದಲ್ಲಿ ನನ್ ನಾಳೆ ಕಾಣಿಸ್ತಾ ಇದೆ ಕಣೆ. ನೀನ್ ಸೋತ್ರೆ ನಾನು ಸೋಲ್ತೀನಿ. ಎಲ್ಲೋ ನೀನ್ ಗೆಲ್ತೀಯ ಅನ್ನೋ ಆಸೆ ಇಟ್ಕೊಂಡಿರ್ತೀನಿ, ಮತ್ತೆ ಸೋಲ್ತೀನಿ. ಹಾಗಾಗಲ್ಲ, ಆಗೋಕ್ಕೂ ನಾನು ಬಿಡಲ್ಲ. ಅಪ್ಪ ಬರ್ಲಿ, ಅಪ್ಪನ ಹತ್ರ ನಾನು ಇವತ್ತೇ ಮಾತಾಡ್ತೀನಿ. ನಂಗಿಲ್ವಾ? ಅಯ್ಯೋ, ಮರ್ಯಾದಿನೇ ಇಲ್ಲ ಅಲ್ಲ. ಏನ್ ತಂಗೆವ್ವ, ನಿನ್ನ ಮಗರ ಇನ್ನೂ ಕಾಣ್ತಿಲ್ಲ? ಆ ಗೀತಾಳ ಮೇಲೆ ಸೇಡ್ ತೀರಿಸ್ಕೊಳ್ಳಕ್ ಏನಾರು ಹೋದ್ನ ಹೆಂಗೆ? ಇಡಿಯಟ್, ಬೇಗ ಬಾಗಲ್ ತೆಗಿಯಕ್ಕಾಗಲ್ವಾ? ಏಯ್, ಮಾಮ, ಐ ಆಮ್ ಸ್ಟಡಿ ಮಾಮ. ನಂಗೆ ಯಾರ ಸಹಾಯನೂ ಬೇಕಾಗಿಲ್ಲ. ಐ ವಾಂಟ್ ಟು ಸ್ಪೀಕ್ ಟು ಯು ಅಮ್ಮ. ವೇರ್ ಇಸ್ ಅಮ್ಮ? ಓ ಅಮ್ಮ, ಕಮ್ಮಿಂಗ್. ಬಾಟ್ಲ್ ಇಟ್ಕೊಂಡು ಮನೆ ತನಕ ಬಂದಿದ್ಯಲ್ಲ ವಿಜಯ್, ಇದನ್ನ ನಿಮ್ಮಪ್ಪ ಏನಾದ್ರೂ ನೋಡಿದ್ರೆ? ಹೊರಗಡೆ ಇರೋ ಬಾಟ್ಲ್ ಬಗ್ಗೆ ಬೇಕಾದ ಹೇಳ್ಕೊಳ್ಳಿ, ಆದ್ರೆ ನಾನ್ ಮಾತಾಡಕ್ ಬಂದಿರೋದು ಮನ್ಸಿನೊಳಗಡೆ ಕುದೀತಾ ಇರೋದು. ಅಮ್ಮ, ಫಾರ್ ದ ಫಸ್ಟ್ ಟೈಮ್ ನೀನ್ ತಪ್ಪು ಮಾಡ್ಬಿಟ್ಟೆ ಅನ್ಸ್ತಿದೆ ಅಮ್ಮ. ಅವತ್ತು ಆ ಗೀತಾ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಕಡ್ಡಿ ಗೀಚುವಾಗ್ಲೇ ಬಿಟ್ಟಿದ್ರೆ ಇವತ್ತು ಈ ಅನಾಹುತ ಆಗ್ತಿತ್ತ ಹೇಳು? ಇವತ್ತು ನಿನ್ ಮಗ ವಿಜಯ್ ಏನಾಗಿದ್ದಾನೆ ಗೊತ್ತಾ ಅಮ್ಮ? ಸೋಲಿನ ಸಾಮ್ರಾಜ್ಯದ ಅಧಿಪತಿ. ಕಾಲೇಜ್ ಸ್ಪೋರ್ಟ್ಸ್ ಅಲ್ಲಿ ಹುಡುಗಿರೆದ್ರು ಸೋತ್ಬಿಟ್ಟ ಹೀರೋ, ಸೋತ್ಬಿಟ್ಟ. ವಿಜಯ, ಈ ಸೋಲು ಗೆಲುವು ಎಲ್ಲ ಮುಖ್ಯ ಅಲ್ಲ ಕಣೋ. ಏಯ್, ನೋ ನೋ ಮಾಮ, ಮಧ್ಯದಲ್ಲಿ ಮಾತು ಬರಬಾರ್ದು.
ನನಗೇನಂತ ಹೆಸರಿಟ್ಟಿದ್ದಾರೆ ಹೇಳು? ವಿಜಯ್. ಸೋಲಕ್ಕಲ್ಲ ಮಾಮ, ನಾನ್ ಸೋತಿದ್ದು ಸಾಮಾನ್ಯ ಸೋಲಲ್ಲ ಮಾಮ. ಸೋತ್ರೆ ಕಾಲೇಜ್ಗೆ ಕಾಲಿಡಲ್ಲ ಅಂತ ಚಾಲೆಂಜ್ ಮಾಡಿದ್ದೆ. ಅದೇ ಮಾತಿನ ಮೇಲೆ ನಿಂತು ಇವತ್ತು ಕಾಲೇಜಿಂದ ಬಂದ್ಬಿಟ್ಟೆ ಗೊತ್ತಾ. ಕಾಲೇಜ್ ಏನೋ ಇವತ್ತು ಬಂದಿದ್ಯಾ, ನಾಳೆ ಹೋದ್ರಾಯ್ತು ಬಿಡು. ಹೇಗೆ ಹೇಗೆ ಅವ್ ಮರ್ಯಾದೆ ಹೋದ ಕಾಲೇಜಲ್ಲಿ ಮತ್ತೆ ಮುಖ ತೋರ್ಸ್ಕೊಂಡು ಹೋಗಕ್ಕಾಗತ್ತಾ? ನನ್ ಮಾತ್ ನಡೀತಿದ್ ಜಾಗದಲ್ಲಿ ನನ್ ನಡಿಗೆ ಕಾಲ್ ಮುರ್ಕೊಂತು ಅಂದಾಗ ಮತ್ತೆ ಅಲ್ಲಿ ಮೆರೆಯಕ್ ಆಗುತ್ತಾ ಅಮ್ಮ? ಸೋಲಿನ ನೋವು ಮರೆಯಕ್ ಆಗುತ್ತಾ? ನೋ ವಿಜಯ್, ಸಾರಿ ಮಾ. ಸೋಲು ಸಾವಿಗೆ ಸಮ ಅಂತ ಹೇಳ್ದೋಳ್ ನೀನು, ಅದು ನಿಜ. ಗೀತಾ ಮುಂದೆ ಸೋತಿರೋ ಸೋಲು ನನ್ನನ್ನು ಸಾಯಿಸ್ತಾ ಇದೆ. ಆ ಸೋತೆ. ಈಗ ಈ ವಿಜಯ್ ತಲೆ ಮೇಲೆ ಕೂತಿರೋ ಕಿರೀಟದ ಹೆಸರು ಅಪಜಯ. ಅಪಜಯ. ಭವಬಂಧನದೊಳು ಮುದ್ದೆ ದಾರಿ ಕಾಣದೆ ಏನು ಲೇಡೀಸ್ ಎಲ್ಲ ಸಾಲ ನಿಂತ್ಬಿಟ್ಟಿದ್ದೀರಲ್ಲ, ಯಾಕೋ? ಏನಾದ್ರೂ ಡಿಸ್ಕಷನ್ನ ಅಥವಾ ಏನಾದ್ರೂ ಕ್ಲಾರಿಫಿಕೇಶನ್ ಮಾಡ್ಕೋಬೇಕಾಗಿತ್ತು? ಅಪ್ಪ, ನಂದಿನ್ನು ಓದ್ ಮುಗಿಬೇಕು. ಓಹೋ, ಹಾಗಾದ್ರೆ ನಮ್ಮನೆಗೆ ಗಣ್ಣವ್ರು ಬರೋ ವಿಷಯ ನಿಮ್ಮಮ್ಮ ನಿನಗೆ ಹೇಳಿದಳೆ ಅಂತ ಆಯ್ತು. ಇಲ್ಲ ರೀ, ಅದು ಒಳ್ಳೇದಾಯ್ತು ಬಿಡೆ. ಈ ಮನೆಯಲ್ಲಿ ಒಂದು ಮುಕ್ತವಾದ ವಾತಾವರಣ ಇರಬೇಕು ಅಂತ ಬಯಸೋ ವ್ಯಕ್ತಿತ್ವ ನಂದು. ಇಲ್ಲಿ ನಡೆಯೋ ವಿಷಯ ಎಲ್ರಿಗೂ ಗೊತ್ತಿದ್ರೆ ಒಳ್ಳೇದು. ಗೊತ್ತಿರ್ಬೇಕು ಅನ್ನೋದ್ ಸರಿ, ಆದ್ರೆ ಅದ್ ಹಾಗೆ ನಡಿಬೇಕು ಅಂತ ಬಯಸೋದು ಎಷ್ಟು ಸರಿಯಪ್ಪ? ಅಂದ್ರೆ ನಾನಿನ್ನ ಮದ್ವೆಗೆ ಮಾನಸಿಕವಾಗಿ ಸಿದ್ಧವಾಗಿಲ್ಲ ಅಪ್ಪ. ಆಗು, ಯಾರು ಬೇಡ ಅಂತಾರೆ? ಓದಿನ್ನು ಮುಗ್ದಿಲ್ಲ ಅಪ್ಪ. ಮದ್ವೆ ಆದ್ಮೇಲೆ ಓದು, ಅದು ನನ್ ಗಂಡ ಪರ್ಮಿಷನ್ ಕೊಟ್ರೆ. ಅಪ್ಪ, ನನ್ ಜೀವನದ ಬಗ್ಗೆ ನಿರ್ಧಾರ ಮಾಡ್ಬೇಕಾದವನು ನಾನು ಅಲ್ಲ ಅಪ್ಪ. ನನ್ ಮಾತು ಎಲ್ಲ ನಿನ್ ಮಾತು ಹಿಡಿದ್ರೆ ಹೇಗೆ? ನನ್ ಮಾತು ಒಂದ್ ನಡಿಲಿ ಬಿಡು. ಅಕ್ಕನ ಮಾತಿನ ಪ್ರಕಾರ ಯಾವಾಗ ನಡೆದಿದೆ ಇಲ್ಲಿ? ಕಾವ್ಯ ಸುಮ್ಮನೆ ಇರೆ. ಮಾತಾಡ್ಲಿ ಬಿಡು. ಕ್ಲಾರಿಫಿಕೇಶನ್ ಕೊಟ್ರಾಯ್ತು. ಕಾವ್ಯ, ನಿಮ್ಮ ಅಕ್ಕ ಗೀತಾ ಬೆಳಿಗ್ಗೆ ಹೊತ್ತು ದಿನ ಹೂ ಹಾಕಕ್ ಹೋಗ್ತಾಳೆ, ಅದಕ್ಕೆ ನಾನು ಬೇಡ ಅಂದ್ಮೇಲೆ ಇಲ್ಲಿ ನಡೆದಿರೋದು ನಿಮ್ಮ ಅಕ್ಕ ಗೀತನ ಮಾತು. ಓದೋದ್ ಬೇಡ, ಮನೆ ಕೆಲಸ ನೋಡ್ಕೊಂಡಿರಿ ಅಂದ್ರು ನೀವಿಬ್ರು ಓದ್ತಾ ಇದ್ದೀರಿ ಅಂದ್ಮೇಲೆ ಯಾರ್ ಮಾತನಾಡಿತು? ಇದು ನಿಮ್ ಮಾತನಾಡ್ದಂಗಲ್ವೋ? ಈಗ ನನ್ನ ಸರದಿ, ನನ್ನ ಮಾತು ನಡೀಲಿ. ಈಗೇನು, ತಾವು ನಾಳೆ ಗಂಡಿನ ಮುಂದೆ ಕೂತ್ಕೊಳ್ಳೋದಕ್ಕೆ ನಾನ್ ನಿಮ್ ಕಾಲಿಡ್ಕೋಬೇಕು? ಅಪ್ಪ, ಎಂತ ಮಾತಾಡ್ತಿದ್ದೀರಪ್ಪ? ಹಾಗಾದ್ರೆ ನಾಳೆ ನೀನ್ ರೆಡಿ ಆಗು. ಫೋಟೋ ನೋಡಿ ಮೆಚ್ಚಿರೋ ಗಂಡು ನಾಳೆ ನಿನ್ನ ಲೈವಲ್ಲಿ ನೋಡಿ ಮೆಚ್ಕೊಂಡ್ರೆ ಮದ್ವೆ ದಿನಾಂಕ ಫಿಕ್ಸ್ ಆಗುತ್ತೆ. ಇದರಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ. ಅರ್ಥ ಆಯ್ತು? ಬಾ, ಊಟ ಹಾಕು.